ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಇವತ್ತು ನನ್ನ ಜೊತೆ ನ್ಯೂಸ್ 18 ಡಿಜಿಟಲ್ನಲ್ಲಿ ಪೊಲಿಟಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಾವೆಲ್ಲ ಪೊಲಿಟಿಕಲ್ 360 ಅಂತ ಕರಿತೀವಿ ಅವ್ರನ್ನ. ರಾಜ್ಯ ರಾಷ್ಟ್ರ ರಾಜಕಾರಣದ ಆಳ ಅಗಲ ಎಲ್ಲ ತುಂಬ ಅರ್ಧ ಕುಡಿದಿರುವಂಥದ್ದು, ತುಂಬ ವರ್ಷಗಳಿಂದ ತುಂಬ ಹತ್ತಿರದಿಂದ ರಾಜಕಾರಣವನ್ನು ನೋಡ್ಕೊಂಡು ಬರ್ತಾ ಇರುವಂಥ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಪಟೇಲ್ರೆ ಸ್ವಾಗತ. ನಮಸ್ತೆ ಪೃಥ್ವಿ. ಆ್ಯಕ್ಚುಲಿ ಪಟೇಲ್ರೆ, ಇವತ್ತು ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಪವನ್ ಕಲ್ಯಾಣ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಬಿಕಾಸ್ ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಧೂಳೆಬ್ಬಿಸಿದ್ರು, ಅವರ ಪೊಲಿಟಿಕ್ಸ್ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂದರೆ ಅದು ಬೇರೆ ಬೇರೆ ಕಡೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಂಥರ ಒಂದು ಟ್ರೆಂಡನ್ನು ಸೆಟ್ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಈಗ ನಮ್ಮ ರಾಜ್ಯದಲ್ಲಿ ಬರೋದಾದರೆ ಕಾಂಗ್ರೆಸ್ ಪಕ್ಷ BJP ಪಕ್ಷ ಎರಡೂ ಪಕ್ಷದಲ್ಲೂ ನಾಯಕತ್ವದ ಗೊಂದಲ ದೊಡ್ಡ ಮಟ್ಟದಲ್ಲಿದೆ. ಈ ಸಂದರ್ಭದಲ್ಲಿ ಈ ನಾಯಕನ ಎಂಟ್ರಿ ಇದೆಯಲ್ಲ, ಎಲ್ಲೊಂದು ಕಡೆ ಗಡಿ ಭಾಗದ ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಂತೆ ಪವನ್ ಕಲ್ಯಾಣ್ ಅವರು. ಇಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಹಾಕ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ಗೆ ಈಗಲೇ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರಂತೆ, ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರಂತೆ. ಸೊ ಹೀಗಾಗಿನೇ ಅಗ್ಲು ಬಗ್ಲು ಪದೇ ಪದೇ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರಂತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪವನ್ ಕಲ್ಯಾಣ್ ಅವರ ಪವರ್ ಗೇಮ್ ನಮ್ಮ ರಾಜ್ಯದಲ್ಲಿ ಹೇಗೆ ನಿರೀಕ್ಷೆ ಮಾಡ್ಬೋದು ಅಂತ? ಅಫ್ಕೋರ್ಸು ಪೃಥ್ವಿ, ಸದ್ಯಕ್ಕೀಗ ಆಂಧ್ರ ರಾಜಕಾರಣದಲ್ಲಿ ರಾಜಕೀಯ ಓಡುವ ಕುದುರೆ ಪವನ್ ಕಲ್ಯಾಣ್. ಅಲ್ಲಿ ಜನಸೇನಾ ಮತ್ತು TDP ಸೇರಿ ಅಲ್ಲಿ ಮೈತ್ರಿ ಸರ್ಕಾರ ಇದ್ದರೂ ಕೂಡ ಇವತ್ತು ಅಲ್ಲಿ ಜನಪ್ರಿಯ ನಾಯಕ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅಲ್ಲ, ಪವನ್ ಕಲ್ಯಾಣ್. ಯಾಕೆ ಪವನ್ ಕಲ್ಯಾಣ್ ಈಗ ಪಾಪ್ಯುಲರ್ ಆಗ್ತಿದ್ದಾರೆ ಅಂದರೆ, ಒಂದು ಆತ ನಾಯಕ ನಟ, ಅವ್ರದ್ದೇ ಆದ ಮಾಸ್ ಫಾಲೋವಿಂಗ್ ಇರ್ತಕ್ಕಂಥದ್ದು. ಮತ್ತೊಂದು ಪವನ್ ಕಲ್ಯಾಣ್ರವರ ಹಿಂದೂ ಪರ ಹೇಳಿಕೆಗಳು ಮತ್ತು ಹಿಂದೂ ಫೈರ್ ಬ್ರ್ಯಾಂಡಾಗಿ ಅಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಮತ್ತು ಪವನ್ ಕಲ್ಯಾಣ್ ಅಂದರೆ ನೇರವಾದಿ ಮತ್ತು ನಿಷ್ಠುರವಾದಿ ಅನ್ನೋದು, ಮತ್ತು ಅವರ ಆ್ಯಟಿಟ್ಯೂಡು, ಅವರ ಸೀರಿಯಸ್ನೆಸ್ಸು, ಅವರ ಮಾತು, ಅವರ ವೇಗ, ಅವರ ಲುಕ್ಕು, ಇವೆಲ್ಲವೂ ಕೂಡ ಅಲ್ಲಿನ ಜನ ಇಷ್ಟಪಡ್ತಾರೆ. ನಿಮಗೆ ಸೌತ್ ಇಂಡಿಯಾದಲ್ಲಿ ರಾಜಕಾರಣದಲ್ಲಿ ಇದೆಯಲ್ಲ, ಸೌತ್ ಇಂಡಿಯಾದ ಜನರು ರಾಜಕಾರಣಿಗಳಿಗಿಂತಲೂ ಹೆಚ್ಚು ಸಿನಿಮಾದವ್ರನ್ನ ಇಷ್ಟಪಡ್ತಾರೆ. ಹಾಗಾಗಿ NTR, MGR, ಜಯಲಲಿತಾ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಇದು ಕಾರಣಕರ್ತ ಆಗಿರ್ತಕ್ಕಂಥದ್ದು. ಮತ್ತು ಅದರಲ್ಲೂ ಕೂಡ ಆಂಧ್ರ ಮತ್ತು ತಮಿಳುನಾಡು ಈ ಎರಡೂ ರಾಜ್ಯಗಳಲ್ಲಿ ಆ ಕ್ರೇಜ್ ಇನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗಿದೆ. ಹಾಗಾಗಿ ಕೂಡ TV ಪಾರ್ಟಿ ವಿಜಯ್ದು ರಾತ್ರೋರಾತ್ರಿ ಆತ ಬೂಮ್ ಆಗಿದ್ದು, ಲಕ್ಷಾಂತರ ಅವರ ಕಾರ್ಯಕ್ರಮಗಳಿಗೆ ಜನ ಸೇರಿದ್ದು, ಅದು ಈಗಲೂ ಕೂಡ ಜನರಿದಾರಲ್ಲ, ಸಿನಿಮಾ ನೋಡ್ತಕ್ಕಂಥ ಜನರು ಅವ್ರನ್ನ ತೆರೆ ಮೇಲೆ ಹೆಂಗೆ ನೋಡ್ತಾರೆ ಅದೇ ರೀತಿ ರಾಜಕಾರಣಕ್ಕೆ ಬಂದರೂ ಅದೇ ರೀತಿ ನೋಡ್ತಾರೆ. ಅದರಲ್ಲೂ ಕೂಡ ಆಂಧ್ರದ ಜನ ಅವರ ದುಡಿಮೆಯ ಒಂದು ಭಾಗವನ್ನು ಸಿನಿಮಾ ನೋಡಲಿಕ್ಕೆ ಮೀಸಲಿಡ್ತಾರೆ. ಹಾಗಾಗಿ ಆಂಧ್ರದ ತೆಲುಗು ಸಿನಿಮಾಗಳಿಗೆ ಒಂದು ಮಾಸ್ ಆಗಿರ್ತಕ್ಕಂಥ ಒಂದು ಆಡಿಯನ್ಸ್ ಇರ್ತಕ್ಕಂಥದ್ದು. ಅದು ನಮ್ಮ ದೇಶದಲ್ಲದೆ ಅಮೇರಿಕಾ ಸೇರಿದಂತೆ ಹೊರದೇಶಗಳಲ್ಲೂ ಕೂಡ ಮಾಸ್ ಆಡಿಯನ್ಸು ಇರ್ತಕ್ಕಂಥದ್ದು. ಆ ತೆಲುಗು ಜನ ಸಿನಿಮಾನೂ ಪ್ರೀತಿ ಮಾಡ್ತಾರೆ, ಸಿನಿಮಾದ ನಾಯಕರು ಪ್ರೀತಿ ಮಾಡ್ತಾರೆ, ನಾಯಕ ಬಂದು ರಾಜಕಾರಣಕ್ಕೆ ಬಂದರೂ ಕೂಡ ಪ್ರೀತಿ ಮಾಡ್ತಾರೆ. ಅದರ ಪ್ರೀತಿಯ ಪಾತ್ರಕ್ಕಾಗಿ ಇವತ್ತು ಪವನ್ ಕಲ್ಯಾಣ್ ಜನಸೇನಾದ ನಾಯಕ ಆಗಿರ್ತಕ್ಕಂಥದ್ದು, ಸಕ್ಸಸ್ ಆಗಿರ್ತಕ್ಕಂಥ. ಈ ಹಿಂದೇನು ಕೂಡ ಕಳೆದ ಬಾರಿ ಕೂಡ ಅವರು ಫೇಲ್ಯೂರ್, ಅಟ್ಟರ್ ಫ್ಲಾಪ್ ಆದ್ಮೇಲೆ ಪವನ್ ಕಲ್ಯಾಣ ಮುಗದೇ ಹೋದ್ರು ಅಂದರು. ಅಷ್ಟರೊಳಗಡೆ ಒಂದೇ ಸೀಟು. ಇನ್ನು ಅಷ್ಟರೊಳಗಡೆ ಫಿನಿಕ್ಸ್ ಅಂತ ಈಗ ಜನಸೇನಾ ಅಲ್ಲಿ ಕ್ಲಿಕ್ ಆಗ್ತಿರೋದು. ಯಾಕೆ ಜನಸೇನಾ ಅಷ್ಟೊಂದು ಕ್ಲಿಕ್ ಆಗ್ತಿದೆ ಅಂತ ಹೇಳಿ, ಅದಕ್ಕೆ ಇಂಡೈರೆಕ್ಟ್ಲಿ ಅದಕ್ಕೆ ಪೋಸ್ಟೇ ಕೊಡ್ತಿರ್ತಕ್ಕಂಥ ಯಾರಲ್ಲ, ಒನ್ಸ್ ಅಗೇನ್ ನ್ಯಾಷನಲ್ ಪಾರ್ಟಿ ಆಗಿರ್ತದೆ ಭಾರತೀಯ ಜನತಾ ಪಕ್ಷ. ನಿಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಆಂಧ್ರದಲ್ಲಿ ಸೌತ್ ಇಂಡಿಯಾದಲ್ಲಿ ನೆಲೆ ಇರಲಿಕ್ಕೆ ಪ್ರಯತ್ನ ಮಾಡ್ತಿರೋದು. ಹಾಗಾಗಿ ನಿಮಗೆ ಅನೇಕ ಪ್ರಯೋಗಗಳನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಆ ಪ್ರಯೋಗಗಳಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಯಿತು. ಆದರೆ ಯಾವತ್ತೂ ಕೂಡ ಅವರು ಮೆಜಾರಿಟಿ ಬರಲಿಕ್ಕಾಗಲಿಲ್ಲ. ಕೇರಳದಲ್ಲಿ ಅತಿ ಹೆಚ್ಚು RSS ಶಾಖೆಗಳು ಈ ದೇಶದಲ್ಲಿ ಅತಿ ಹೆಚ್ಚು RSS ಶಾಖೆ ಇರತಕ್ಕಂಥ ಕೇರಳದಲ್ಲಿ ಇವತ್ತು ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ತಮಿಳುನಾಡಲ್ಲಿ ಕೂಡ ಅಣ್ಣಾಮಲೆಯನ್ನು ಇಂಟ್ರೊಡ್ಯೂಸ್ ಮಾಡ್ತು, ಬೇರೆ ಬೇರೆ ಪ್ರಯೋಗಗಳನ್ನ ಮಾಡ್ತು, ಸಿನಿಮಾ ನಟಿಯರನ್ನ ಖುಷ್ಬು ಸೇರಿದಂಥ ಅನೇಕರನ್ನು ಕರೆತಂತೂ ಸಕ್ಸಸ್ ಆಗಲಿಲ್ಲ. ಸದ್ಯ ಈಗ ಓಡೋಕೋದ್ರೆ ಪವನ್ ಕಲ್ಯಾಣ್ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿರೋದು ಕೂಡ ಅವ್ರಿಗೆ ಇಮೇಜ್ಗೆ ಇದಾಗ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಆಂಧ್ರ ಪ್ರದೇಶದಲ್ಲಿ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬರೋ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬಂದು, ನರೇಂದ್ರ ಮೋದಿಯವರು ವೇದಿಕೆ ಮುಂಭಾಗ ಬರ್ತಾರೆ, ಪವನ್ ಕಲ್ಯಾಣ ಕರೆದು ತಪ್ಪಿಕೊಳ್ತಾರೆ, ಅವರ ಅಣ್ಣ ಚಿರಂಜೀವಿನ ಕರೆದು ತಪ್ಪಿಕೊಳ್ತಾರೆ. ಈ ಅವಕಾಶ ಚಿರಂಜೀವಿಗಿತ್ತು, ಆದರೆ ಚಿರಂಜೀವಿ ಆ ಅವಕಾಶವನ್ನು ಬಳಸ್ಕೊಳ್ಳಿಲ್ಲ. ಯಾಕೆ?
ನಿಮಗೆ 2008ರಲ್ಲಿ ಪ್ರಜಾರಾಜ್ಯಂ ಅಂತ ಪಾರ್ಟಿಯನ್ನು ಚಿರಂಜೀವಿಯವರು ಕಟ್ಟಿದರು. ಆ ಪ್ರಜಾರಾಜ್ಯಂ ಪಾರ್ಟಿದ ಪೂರ್ತಿ ಪ್ಲ್ಯಾನ್ ಹಾಕಿದ್ದು ಅವರು ಅವರ ಬಾಮೈದ ಅಂದರೆ ಅವರ ಬಾಮೈದಾಗಿರ್ತಕ್ಕಂಥ ಅಲ್ಲು ಅರವಿಂದ್ ಇಡೀ ಪಾರ್ಟಿಯನ್ನು ಕಂಟ್ರೋಲ್ ತಗೊಂಡು ನಿಮಗೆ ಪ್ರಜಾರಾಜ್ಯಮು ಉದ್ಘಾಟನೆ ದಿನ ಆ ಪಾರ್ಟಿ ಸ್ಥಾಪನೆ 2008ರಲ್ಲಿ ಸ್ಥಾಪನೆ ಆಯಿತು. ತಿರುಪತಿ ಒಂದು ಕಾರ್ಯಕ್ರಮ ಮಾಡಿದ್ರು, ಲಕ್ಷಾಂತರ ಜನರು ಒಂಥರ ವೇವ್ ಬಂತು. ಅವತ್ತು ಏನೋ ಒಂದು ಹೊಸ ವೇವ್ ಕ್ರಿಯೇಟ್ ಆಗುತ್ತೆ ಅನ್ನೋದೊಂದು ಲೆಕ್ಕಾಚಾರ ಆಯಿತು. ನಂತರ 2009ರಲ್ಲಿ ಚುನಾವಣೆ ಬಂತು. ಚುನಾವಣೆಯಲ್ಲಿ ಪ್ರಜಾರಾಜ್ಯಮ 294 ಸ್ಥಾನಗಳು ಸ್ಪರ್ಧೆ ಮಾಡ್ತು, 18 ಸ್ಥಾನಗಳು ಗೆಲ್ತು. ಚಿರಂಜೀವಿಯವರು 2 ಕಡೆ ಸ್ಪರ್ಧೆ ಮಾಡಿದರು, ತಿರುಪತಿ ಮತ್ತು ಪಾಲಮಲ್ ಸ್ಪರ್ಧೆ ಮಾಡಿದ್ರು, ತಿರುಪತಿಯಲ್ಲಿ ಗೆದ್ದರು. ಅದನ್ನು ಹಂಗೆ ಟೇಕಪ್ ಮಾಡ್ತಾ ಹೋಗಿದ್ರು. ಇವತ್ತು ಆಂಧ್ರ ಪ್ರದೇಶದಲ್ಲಿ TDP ಥರನೇ ಪ್ರಜಾರಾಜ್ಯಂ ಕೂಡ ಒಂದು ಪ್ರಾದೇಶಿಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತದೆ. ಆದರೆ ಎಲ್ಲೊಂದು ಕಡೆ ಚಿರಂಜೀವಿಯವರು ನಂತರ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಜೊತೆಗೆ ಪಾರ್ಟಿಯನ್ನು ವಿಲೀನ ಮಾಡಿದ್ರು, ಸೆಂಟ್ರಲ್ ಮಿನಿಸ್ಟರ್ ಆದರು, ಪ್ರವಾಸೋದ್ಯಮ ಸಚಿವರಾದರು, ಅದು ಇತಿಹಾಸ. ಅದಾದ ಬಳಿಕ ಪವನ್ ಕಲ್ಯಾಣ್ ಅವರು ಸ್ವಲ್ಪ ಸಿಟ್ಟು ಜಾಸ್ತಿ. ಪವನ್ ಕಲ್ಯಾಣ್ ಅವರಿಗೆ ಅವರ ವೇಗ, ಅವರ ಸಿಟ್ಟು, ಅವರ ಇದು ಎಲ್ಲರೂ ಅವರ ಆ್ಯಟಿಟ್ಯೂಡಿಗೆ ಎಲ್ಲರಿಗೂ ಇಷ್ಟಪಡಲ್ಲ. ಅಲ್ಲ, ನನಗೆ ಪಟೇಲ್ರೆ ಇವತ್ತು ಜನಸೇನಾ ಆ ಮಟ್ಟಿಗೆ ಒಂದು ವೇವನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಒಂದು ಕಡೆ ಪವನ್ ಕಲ್ಯಾಣ್ ಸ್ವತಃ ತನ್ನ ನಾಯಕತ್ವವನ್ನು ಬಿಲ್ಡ್ ಮಾಡ್ಕೊಳ್ತಾ ಇರೋದಕ್ಕೆ ಅವರ ನಿರ್ಧಾರಗಳಲ್ಲಿ ಇರುವಂಥ ನಿಲುವುಗಳಿದಾವಲ್ಲ ಅವೆಲ್ಲದರಲ್ಲೂ ಕೂಡ ಕ್ಲಾರಿಟಿ ಇದೆ, ಸ್ಪಷ್ಟತೆ ಇದೆ. ಸೊ ಹೀಗಾಗಿನೇ ಹೌದಪ್ಪ ಇವ್ರು ನಂಬ್ಕೊಂಡು ಹೋಗ್ಬೋದು, ಇವ್ರ ಹಿಂದೆ ಹೋಗ್ಬೋದು ಅನ್ನುವಂಥದ್ದು ಜನರಿಗಿರುವಂಥ ಒಂದು ಭಾವನೆ. ಆ ನಂಬಿಕೆ ಜಾಸ್ತಿ ಮಾಡ್ತಾ ಇರುವಂಥದ್ದೇ ಪವನ್ ಕಲ್ಯಾಣ್ ನಾಯಕತ್ವಕ್ಕೆ, ಅವರ ಪಕ್ಷಕ್ಕೆ ಪ್ಲಸ್ ಆಗ್ತಿರೋದು ಅಂತ. ಅಫ್ಕೋರ್ಸ್ ನೀವು ಹೇಳಿದ್ದು ಮಾತು ಅಕ್ಷರ ಸತ್ಯ. ಹಿಂದೆ ಅಲ್ಲಿ ಜಗನ್ ಪಾರ್ಟಿ ಇತ್ತು. ಜಗನ್ ಅವರು ಸರ್ಕಾರದ ಸಂದರ್ಭದಲ್ಲಿ ಜಗನ್ ವಿರುದ್ಧ ನೇರವಾಗಿ ಹುಡುಗಾಟಿಕೆ, ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಏಕವಚನ ನೇರವಾಗಿ ತೊಡೆ ತಟ್ಟಿ ಇಡೀ ಆಂಧ್ರ ಪ್ರದೇಶದಲ್ಲಿ ಟೂರ್ ಹೊಡೆದ್ರು. ಜಗನ್ ಅವರಿಗೆ ಚಾಲೆಂಜ್ ಮಾಡಿದ್ರು, ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು. ಈಗಲೂ ನೆನಪಾಗೋದು, ಆ ಕಾರ್ ಮೇಲೆ ಕುತ್ಕೊಂಡ್ಬಿಟ್ಟು ಅವರು ರ್ಯಾಲಿ ಮಾಡ್ಕೊಂಡು ರ್ಯಾಲಿಗಳನ್ನ ಮಾಡಿದ್ರು. ಜನ ಇವ್ರನ್ನ ನಂಬಕ್ಕೆ ಶುರು ಮಾಡಿದ್ರು. ಇಲ್ಲ, ಈತ ಕಮಿಟೆಡ್ ಇದ್ದಾರೆ, ಹೇಳ್ದಂತೆ ನಡ್ಕೊತಾನೆ, ತಾಕತ್ತಿದೆ, ಧೈರ್ಯ ಇದೆ, ಸಾಹಸ ಇದೆ. ಸಿನಿಮಾದಲ್ಲಿ ಹೆಂಗೋ ಅದೇ ರೀತಿ ಇಲ್ಲೂ ಕೂಡ ಗಂಭೀರತೆ ಇದೆ ಅಂದರೆ ಜನರಿಗೆ ಅದು ಬಂದಿದೆ. ಹಾಗಾಗಿ ಅದನ್ನು ಅವ್ರು ಎನ್ಕೇಜ್ ಮಾಡ್ಕೊತಾರೆ. ಪವನ್ ಕಲ್ಯಾಣ್ ನೋಡಿ, ನಿಮಗೆ ಆಂಧ್ರದಲ್ಲಿ ಪಾಲಿಟಿಕ್ಸ್ ಜೊತೆ ಕರ್ನಾಟಕ ಪಾಲಿಟಿಕ್ಸ್ ನೀವು ಹೇಳಿದ್ರಿ, ಈಗ ಕರ್ನಾಟಕ ಪಾಲಿಟಿಕ್ಸ್ ವಿಚಾರ ನಾವು ಬರ್ತಿದ್ರೆ ಅವರು ಎಂಟ್ರಿ ಆಗ್ತಾ ಇದ್ದಾರೆ. ಯಾಕಂತೇಳಿದ್ರೆ ನಿಮಗೆ ಕರ್ನಾಟಕದಲ್ಲಿ ಅದರಲ್ಲೂ ಅವಿಭಜಿತ ಜಿಲ್ಲೆಗಳಾಗಿರ್ತಕ್ಕಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವ್ರದ್ದು ಸಾವಿರಾರು ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ, ಇವ್ರು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇರೋರು ಇರ್ತಕ್ಕಂಥವ್ರು, BJPಲಿ ಇರುವಂಥವ್ರು, JDSಲಿ ಇರ್ತಕ್ಕಂಥ ನಾಯಕರುಗಳು, ಅವರ ಮಕ್ಕಳುಗಳು, ಅವರ ಫಾಲೋವರ್ಸು ಕೂಡ ಪವನ್ ಕಲ್ಯಾಣ್ ಅವರಿಗೆ ಅಭಿಮಾನಿಗಳಾಗಿರ್ತಕ್ಕಂಥ. ಅಭಿಮಾನ ಯಾವ ಮಟ್ಟಕ್ಕೆ ಆಯ್ತು ಹೇಳಿದ್ರೆ, ಅವ್ರು ರಾಜಕಾರಣಕ್ಕೆ ಏನಾದರೂ ಕರ್ನಾಟಕದಲ್ಲಿ ರಾಜಕಾರಣ ಸ್ಟಾರ್ಟ್ ಮಾಡಿದರೆ ಅವ್ರಿಗೆ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಸಾವಿರಾರು ಲಕ್ಷಾಂತರ ಅಭಿಮಾನಿಗಳು ಇರ್ತಕ್ಕಂಥ. ಹಾಗಾಗಿ ಅವರು ಕರ್ನಾಟಕದಲ್ಲಿ ಹೆಚ್ಚು ಹೆಚ್ಚು ಇತ್ತೀಚೆಗೆ ಕಾಣಿಸ್ಕೊಳ್ತಿರ್ತಕ್ಕಂಥದ್ದು. ಈಗ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಗೋಪಾಲ್ ಗೌಡರು 2 ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು, ಬೆಂಗಳೂರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಿಮಗೆ ಗೊತ್ತಿರಲಿ, ಕೋಲಾರ, ಚಿಕ್ಕಬಳ್ಳಾಪುರ, ರಾಯಚೂರು, ಪಾವಗಡ, ಮಧುಗಿರಿ ಆ ಸೈಡು, ಬಳ್ಳಾರಿ, ಬಳ್ಳಾರಿ, ಆಮೇಲೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಕೊಪ್ಪಳ, ಇಲ್ಲೆಲ್ಲ ಯಾರೆಲ್ಲ ತೆಲುಗು ಮಾತಾಡ್ತಾರೆ, ತೆಲುಗು ಭಾಷೆ, ನಿಮ್ಮ ಕಲಬುರಗಿ ಆಯಿತಾ, ರಾಯಚೂರು ಜಿಲ್ಲೆ, ಹಾಗೆ ನೀವು ಹೇಳಗೆ ಎಲ್ಲ ತೆಲುಗು ಭಾಷಿಕರು, ತೆಲುಗು ಬಗ್ಗೆ ತೆಲುಗು ಮಾತನಾಡ್ತಕ್ಕಂಥವ್ರು ಮತ್ತು ತೆಲುಗು ಸಿನಿಮಾಗಳು ನೋಡೋರು, ತೆಲುಗು ಸೀರಿಯಲ್ಗಳು ನೋಡೋರು ಎಲ್ಲರೂ ಕೂಡ ಇವರಿಗೆ ಬಹುತೇಕ ಫ್ಯಾನ್ಸ್ ಇರ್ತಕ್ಕಂಥದ್ದು. ಹಾಗಾಗಿ 2028ರ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅದು ಎಲ್ಲ ಒಂದು ಕಡೆ ಅನುಕೂಲ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇವರು ಬಂದರೆ ಏನು ಮಾಡ್ತಾರೆ, BJP ಮತ್ತು JDS ಜೊತೆ ಅವತ್ತಿನ ಕಾಲಕ್ಕೆ ಏನಾದರೂ 28ಕ್ಕೆ ಏನು ಬೇಕಾದ್ರೂ ಆಗ್ಬೋದು ಮೈತ್ರಿ ಆದರೆ, ಇವರು BJP ಜೊತೆ ಮೈತ್ರಿ ಮಾಡ್ಕೊಂಡು 1, 2 ಅಥವಾ 3, 4 ಸೀಟ್ ಹಾಕ್ಕೊಂಡು ಇವರು ಮೈತ್ರಿ ಜೊತೆಗೆ ಇವರು ಬೆಂಬಲ ಕೊಟ್ಟರೆ ಇವರ ಪರವಾಗಿರ್ತಕ್ಕಂಥ ಆಡಿಯನ್ಸು ಅವು ಮತಗಳಾಗಿ ಕನ್ವರ್ಟ್ ಆಗಿ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಸಹಾಯ ಆಗೋ ಸಾಧ್ಯತೆ ಇರ್ತಕ್ಕಂಥ. ಇವ್ರನ್ನ ಪ್ರಚಾರಕ್ಕೆ ಮಾತ್ರ ಬಳಸ್ಕೊಬೋದಾ, ಇಲ್ಲಪ್ಪ ಇವ್ರದೇ ಪ್ಲಸ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇವ್ರಿಗೂ ಸೀಟ್ ಹಂಚಿಕೆ ಮಾಡ್ಬೋದಾ? ಈ ಸೀಟ್ ಹಂಚಿಕೆ ಆದರೆ ಇವ್ರ ಮೈತ್ರಿಲೂ ಕೂಡ ಏನಾದರೂ ಸ್ವಲ್ಪ ಬಿರುಕು ಬೀಳ್ಬೋದಾ BJP JDS ಅನ್ನುವಂಥದ್ದು ಕೂಡ ಸಹಜವಾದಂಥ ಪ್ರಶ್ನೆಗಳು ಇವು. ಅಫ್ಕೋರ್ಸ್ ನಿಮಗೆ ಕೋಲಾರ, ಚಿಕ್ಕಬಳ್ಳಾಪುರ ಅದು JDS ಬೆಲ್ಟ್, BJP ಅವರು ಅಲ್ಲಿರೋದೇ ಕಾಂಗ್ರೆಸ್ ವರ್ಸಸ್ JDS. ನಿಮಗೆ ಸುಧಾಕರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಮೇಲೆ, ಡಾಕ್ಟರ್ ಸುಧಾಕರ್ ಬಂದಮೇಲೆ BJPಗೆ ಬಂದಮೇಲೆ ಅವರು ಅಲ್ಲಿ ವೈಯಕ್ತಿಕ ನೆಲಗಟ್ಟಿನಲ್ಲಿ MP ಆದರು ಒಂದು. ಆಮೇಲೆ ಅವ್ರದ್ದೇ ಆದ ಒಂದು ನೆಟ್ವರ್ಕ್ ಮಾಡಿಕೊಂಡ್ರೆ BJPಗೆ ಅನುಕೂಲ ಮಾಡಿಕೊಟ್ರು ಡಾಕ್ಟರ್ ಸುಧಾಕರ್ ಅವರು. ನೀವು ಹೇಳ್ದಾಗೆ ಆ ಸಂದರ್ಭದಲ್ಲಿ ಬಹುಶಃ ಬಿಟ್ಕೊಡ್ಬೋದು 1 ಅಥವಾ 2 ಸೀಟ್ಗಳು, ಅವ್ರಿಗೆ ಸೀಟ್ ಅಗತ್ಯ ಇಲ್ಲ, 1-2 ಸೀಟ್ಗಳನ್ನ ಬಿಟ್ಕೊಡ್ಬೋದು. ಇದು BJPಗೆ
ಅನಿವಾರ್ಯ. ಬಿ ಜೆ ಪಿಗೆ ನಿಮಗೆ ಈಗ ಬಿ ಜೆ ಪಿ ಮೊದಲು ಹೋಯ್ತು, ಸಿದ್ಧಾಂತ ಪಾಲಿಟಿಕ್ಸ್ ಮಾಡೋಕ್ಕೆ ಈಗ ಆಗಲ್ಲ, ಆ ಕಾಲ ಮುಗಿದೋಯ್ತು. ಈಗ ಫ್ಯಾಮಿಲಿ ಪಾಲಿಟಿಕ್ಸ್, ಯಾವ ಬಿ ಜೆ ಪಿ ಕುಟುಂಬ ರಾಜಕಾರಣ ಅಂತೇಳಿ ಗಾಂಧಿ ಕುಟುಂಬದ ವಿರುದ್ಧ ಹರಿಹಾಯ್ಕೊಂಡು ಅಧಿಕಾರಕ್ಕೆ ಬಂತು, ಅನಿವಾರ್ಯವಾಗಿ ಈಗ ಅವ್ರ ಕುಟುಂಬ ರಾಜಕಾರಣ ಒಪ್ಕೊಳ್ಳುವಂಥ ಪರಿಸ್ಥಿತಿ ಬಿ ಜೆ ಪಿ ಇದೆ. ಕುಟುಂಬ ರಾಜಕಾರಣ ಹೊರತುಪಡಿಸಿ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಅಧಿಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇಡೀ ರಾಜಕಾರಣ ಬಹುತೇಕ ಇರ್ತಕ್ಕಂಥದ್ದು, ಹಿಡಿತದಲ್ಲಿರ್ತಕ್ಕಂಥದ್ದು ಕುಟುಂಬ ರಾಜಕಾರಣ. ಅದು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಬೇರೆ ಬೇರೆ ಪಕ್ಷಗಳಿರ್ತಕ್ಕಂಥದ್ದು, ಪ್ರಾದೇಶಿಕ ಪಕ್ಷಗಳು. ಹಾಗಾಗಿ ಬಿ ಜೆ ಪಿ ಅನಿವಾರ್ಯವಾಗಿ ತನ್ನ ಸಿದ್ಧಾಂತವನ್ನು ಒಂದಷ್ಟು ಅನಿವಾರ್ಯವಾಗಿ ಬದಿಗಟ್ಟು ರಾಜಕಾರಣ ಮಾಡಬೇಕು. ಹಾಗಾಗಿ ನಿಮಗೆ ಪವನ್ ಕಲ್ಯಾಣ್ ಕರ್ನಾಟಕದ ರಾಜಕಾರಣಕ್ಕೆ ಈಗ ಹೊಂದ್ಕೊಳ್ತಿರ್ತಕ್ಕಂಥದ್ದು, ಇಲ್ಲಿಯ ಅವರ ಪ್ರೋಗ್ರಾಮ್ಗಳಿಗೆ ಬರ್ತಿರ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಸಜೆಷನನ್ನು ಕೊಟ್ಟರು. ಕೃಷ್ಣಾ ನದಿ ನೀರಿದೆಯಲ್ಲ, ಕೃಷ್ಣಾ ನದಿ ಒಳ್ಳೆ ದಾಳ ಅಲ್ವಾ? ಹೌದು, ಒಳ್ಳೆ ದಾಳ. ಕೃಷ್ಣ ಒಳ್ಳೆ ಮತ್ತೆ ಒಳ್ಳೆ ದಾಳ ಅನ್ಕೊಂತಲ್ಲ, ಆ ಥರದ ಮನಸ್ಥಿತಿ ಬೇಕು. ಎಲ್ಲವನ್ನೂ ಕೂಡ ರಾಜಕಾರಣದಲ್ಲಿ ನೋಡಬಾರ್ದು. ಈಗ ನೋಡಿ, ಆಮೇಲೆ ಅದು ರಿಸ್ಕಿ ಡಿಸಿಷನ್ಸ್ ಅಲ್ವಾ ಪಟೇಲ್ರೆ? ಯಾಕೆಂದ್ರೆ ಇಲ್ಲಪ್ಪ ನಾವು ಕಾವೇರಿ ನೀರನ್ನ ತಮಿಳ್ನಾಡವರು ಅಣ್ತಮ್ಗಳು ಅಂದ್ಬಿಟ್ಟು ಹೆಚ್ಚಿನದಾಗಿ ಹರಿಸ್ತೀವಿ ಅಂದ್ರೆ ಇಲ್ಲಿ ಜನ ಯಾವ ರೀತಿಯಾಗಿ ರೊಚ್ಚಿಗೆ ಗೊತ್ತಿದೆ. ಕೃಷ್ಣಾ ನದಿಯಲ್ಲಿ ಹೆಚ್ಚಿನ ಪಾಲಲ್ಲಿ ನಾವು ತೆಲಂಗಾಣಕ್ಕೆ ಕೊಡ್ತೀವಿ, ಇಲ್ಲ ಕಳಸಾ ಬಂಡೂರಿ ಯೋಜನೆಯಲ್ಲಿ ಓಕೆ ಗೋವಾ ಏನ್ ಮಾಡಿದ್ರು ನಡೆಯುತ್ತೆ, ಮಹಾರಾಷ್ಟ್ರ ಏನ್ ಮಾಡಿದ್ರು ನಡೆಯುತ್ತೆ ಅಂದ್ರೆ ಜನ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದಕ್ಕೂ ಎದೆಗಾರಿಕೆ ಬೇಕು. ಎಸ್, ಪವನ್ ಕಲ್ಯಾಣ್ ಅವರು ಇಲ್ಲೇ ಬಂದು ಇಲ್ಲ ನಾನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಎಷ್ಟು ಸಹಾಯ ಮಾಡಬೇಕು ಮಾಡ್ತೀನಿ, ಕೃಷ್ಣಾ ನದಿ ನೀರನ್ನು ಹರಿಸ್ತೀನಿ ಅನ್ನುವಂಥದ್ದಕ್ಕೂ ಕೂಡ ಗಟ್ಸ್. ಹೌದು ಪೃಥ್ವಿ, ಯಾಕಂದ್ರೆ ಅದು ಎದೆಗಾರಿಕೆ ಅಂತ ಹೇಳೋದು. ಅವ್ರು ಹೇಳಿದ್ರು, ಅವ್ರು ಹೆಚ್ಚುವರಿ ನೀರನ್ನು ಕೂಡ ಕಾಲುವೆ ಮಾಡಿ ನಿಮಗೆ ಕೊಡಬೇಕಂದ್ರೆ ಟಿ ಎಮ್ ಸಿ ನೀರು ಹಿಂಗೆ ಹೋಗೋಣ ನೀವು, ಒಳ್ಳೆ ಇದೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಕೆ ಸಿ ವ್ಯಾಲಿಲಿ ಕೊಳಚೆ ನೀರು ಹೋಗಿ ಪ್ಯೂರಿಫೈ ಮಾಡಿ ಅಲ್ಲಿ ಕಳಿಸೋಂಥ, ಅಲ್ಲಿ ಜಲಮೂಲ ಹಾಳಾಗ್ತಕ್ಕಂಥದ್ದು, ಭೂಮಿ ಹಾಳಾಗ್ತಕ್ಕಂಥದ್ದು, ಅಲ್ಲಿ ತರಕಾರಿಗಳು ಕಲುಷಿತ ಏನೇ ಫಿಲ್ಟರ್ ಮಾಡಿದ್ರು ಕೂಡ ಇಲ್ಲಿ ಕಲುಷಿತ ನೀರು ಫಿಲ್ಟರ್ ಮಾಡಾಗ್ತಕ್ಕಂಥದ್ದು, ಮತ್ತು ಒಳ್ಳೆ ಶುದ್ಧವಾದ ಕುಡಿಯೋ ನೀರು ಸಿಗಲ್ಲ. ಅವ್ರು ಹೇಳೋ ಪ್ರಕಾರ ಕಾಲುವೆ ಮಾಡುವಂಥದ್ದು, ಕಾಲುವೆ ಮಾಡಿ ಎರಡು ಜಿಲ್ಲೆಗಳಿಗೆ ನೀರು ಹರ್ಸಕ್ಕೆ ಅವ್ರು ಕೊಡ್ತಕ್ಕಂಥ ಟಿ ಎಮ್ ಸಿ ಮತ್ತು ಹೆಚ್ಚುವರಿ ನೀರನ್ನು ಬಳಸ್ಕೋಬೋದು. ಆ ಮುಖಾಂತರ ಅಲ್ಲಿರ್ತಕ್ಕಂಥ ಜನರಿಗೆ ಕುಡಿಯೋ ನೀರು ಮತ್ತು ಕೃಷಿಗೂ ಕೂಡ ಅನುಕೂಲ ಆಗುತ್ತೆ ಅಂತ. ಮತ್ತು ಅದಕ್ಕೆ ಎದೆಗಾರಿಕೆ ಬೇಕು. ಒಂದು ರಾಜ್ಯದಲ್ಲಿ ನಾನು ನೀರು ಕೊಡ್ತೀವಿ, ನೀವು ಕಾಲುವೆ ಮಾಡ್ಕೊಳ್ಳಿ, ಬಳಸ್ಕೊಳ್ಳಿ, ಎರಡು ಜಿಲ್ಲೆಯವರು ಬಳಸ್ಕೊಳ್ಳಿ, ಕುಡಿಯೋಕ್ಕೆ ನೀರು ಬಳಸ್ಕೊಳ್ಳಿ, ಕೃಷಿಗೆ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ ಅದು ಎದೆಗಾರಿಕೆ ಬೇಕು. ಮತ್ತು ಅವರ ಅದು ತಾಕತ್ತು ಕೂಡ ಹೌದು. ಅದನ್ನು ಏನು ಮಾಡಬೇಕು, ರಾಜ್ಯ ಸರ್ಕಾರ ಇಂಥ ಅವಕಾಶಗಳಿದ್ದಾಗ, ಈಗ ಪವನ್ ಕಲ್ಯಾಣ್ ಏನು ಹೇಳಿದ್ರು ಕೂಡ ಆಂಧ್ರದಲ್ಲಿ ನಡೆಯುತ್ತೆ. ಚಂದ್ರಬಾಬು ನಾಯ್ಡು ಕೂಡ ಪವನ್ ಕಲ್ಯಾಣ್ ಅನಿವಾರ್ಯ, ಪವನ್ ಕಲ್ಯಾಣ್ಗೂ ಚಂದ್ರಬಾಬು ನಾಯ್ಡು ಅನಿವಾರ್ಯ. ಮತ್ತು ಇಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸು ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು, ನಮ್ಮ ಸಚಿವರುಗಳು, ಡಿ ಕೆ ಶಿವಕುಮಾರ್ ಅಂತವ್ರ ಜೊತೆ ಮಾತುಕತೆಯನ್ನು ಮಾಡಿ ಒಂದಷ್ಟು ಕೋಟಿಗಳು ಇನ್ವೆಸ್ಟ್ ಮಾಡಿ ಎರಡು ಜಿಲ್ಲೆಗೆ ಸಂಪೂರ್ಣ ಕುಡಿಯೋ ನೀರಿಗೆ ಮತ್ತು ಕೃಷಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಅದು ಮಾಡೋದ್ರಿಂದ ತಪ್ಪೇನಿಲ್ಲ. ಎತ್ತಿನೊಳೆ ಅಲ್ಲಿಂದ ತರ್ತಾರೆ, ಅದು ಬರುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ. ಅಂಥದ್ರಲ್ಲಿ ಒಬ್ರು ಉಪಮುಖ್ಯಮಂತ್ರಿಗಳೇ ಬಂದ್ಬಿಟ್ಟು ಒಂದು ಭರವಸೆ ಕೊಡ್ತಾ ಇದ್ದಾರೆ, ನಾನು ಇದೀನಪ್ಪ, ನಾವೆಲ್ಲ ಅಣ್ತಮ್ಗಳು ಕರ್ನಾಟಕದವರು, ಯಾಕೆಂದ್ರೆ ಸಾಕಷ್ಟು ವಿಚಾರದಲ್ಲಿ ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ಸೊ ನಾವು ಎಷ್ಟಾಗ್ಬೋದು ಅಷ್ಟು ಸಹಾಯ ಮಾಡ್ತೀವಿ ಅನ್ನೋದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನಿಮಗೆ ನೋಡಿ, ಆಂಧ್ರ ಮತ್ತು ಕರ್ನಾಟಕದ ನಡುವಿನ ರಾಜಕಾರಣ ವಿಚಾರ ಇರ್ಬೋದು, ಮತ್ತು ಎರಡೂ ಸರ್ಕಾರಗಳು ಹಿಂದೆ ಅಲ್ಲಿದ್ದಾಗಲೇ ಯಾವುದೇ ಕಾಂಟ್ರವರ್ಸಿಸ್ ಇಲ್ಲ. ನಮಗೆ ನೋಡಿ, ಅವರಿಗೆ ನಮ್ಮ ಕುಮ್ಕಿ ಆನೆನ ನಾವು ಕಳಿಸ್ಕೊಟ್ಟಿದ್ವಿ. ನಿಮಗೆ ಗೊತ್ತೆ, ಅವ್ರು ಬಂದು ರಿಕ್ವೆಸ್ಟ್ ಮಾಡಿದ್ರು, ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳೇ ಲಾಸ್ಟ್ ಟೈಮು ಬಂದಿದ್ರು, ಮುಖ್ಯಮಂತ್ರಿಗಳೇ ಆಯಿತು ನಮ್ಮ ಇಲ್ಲಿ ಕುಮ್ಕಿ ಆನೆಗಳನ್ನ ಕಳಿಸಿ ಅಲ್ಲಿರ್ತಕ್ಕಂಥ ಪುಂಡಾನೆ ಹಿಡಿಲಿಕ್ಕೆ ಸಹಕಾರವನ್ನು ಮಾಡಿದ್ರು. ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಬಾಂಡಿಂಗ್ ಎರಡೂ ಸ್ಟೇಟ್ ಮೇಲೆ ಸರ್ಕಾರಗಳು ಬೇರೆ ಇರ್ಬೋದು, ಬಾಂಡಿಂಗ್ ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಆಯಾ ಸರ್ಕಾರ ಬಳಸ್ಕೊಳ್ಳಿ. ಪವನ್ ಕಲ್ಯಾಣ್ ಒಳ್ಳೆ ಅಡ್ವೈಸ್ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅಂತವರು ಇದ್ದಾರೆ, ಅವರು ಅಗ್ರೆಸಿವ್ ಇದ್ದಾರೆ, ಅವರು ಮನಸ್ಸು ಮಾಡಿ ಪವನ್ ಕಲ್ಯಾಣ್ ಹೇಳ್ದಂಥದ್ದು ಮಾತಾಡ್ಕೊಂಡು ಒಂದು ಒಪ್ಪಂದ ಮಾಡಿಕೊಂಡು ಇದನ್ನು ಮಾಡಿದರೆ ಭಾಳಷ್ಟು ಅನುಕೂಲ ಆಗುತ್ತೆ. ನಾವೊಂಥರ ಅಣ್ತಮ್ಮ ಥರ ಇರ್ಬೋದು ಕೃಷ್ಣಾ ನದಿ. ಆಮೇಲೆ ಅವ್ರ ನಾಯಕತ್ವದಲ್ಲಿ ಇನ್ನೊಂದು ಗ್ರೇಸ್ಫುಲ್ ಅಂತ ನೋಡೋದಾದರೆ, ಮತ್ತೆ ಸೆಳೆಯುವಂಥ ಕೆಲಸಗಳನ್ನೆಲ್ಲ ನೋಡೋದಾದರೆ, ಅವರು ಬಂದು ತೆಲುಗು ಭಾಷಿಕರನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದರೂ ಕೂಡ ಬಂದು ಕನ್ನಡದಲ್ಲಿ ಮಾತನಾಡ್ತಾರೆ. ಅಲ್ಲಿ ಬಂದು ಕನ್ನಡದಲ್ಲೇ ಫುಲ್ ಭಾಷಣ ಮಾಡ್ತಾರೆ, ಬರ್ಕೊಂಡೋ ಏನೋ ಒಂದು ಕನ್ನಡದಲ್ಲಿ ಭಾಷಣ ಮಾತಾಡ್ತಾರೆ. ಆಮೇಲೆ ಅವ್ರದ್ದು ಒಂದು ಮೂವಿ ರಿಲೀಸ್ ಆಗುವಂಥ ಸಂದರ್ಭದಲ್ಲೂ ಕೂಡ ಕನ್ನಡದಲ್ಲಿ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿದ್ರು, ಕನ್ನಡದಲ್ಲಿ ಪ್ರಶ್ನೆ ಮಾಡಿದಾಗಲೇ ಎಲ್ಲದನ್ನೂ ಆನ್ಸರ್ ಮಾಡ್ತಾ ಇದ್ರು. ಇಲ್ಲಿ ಕುಮ್ಕಿ ಆನೆಗಳನ್ನು ನೀವು ಹೇಳ್ದಂತೆ ಅವತ್ತು ಕೂಡ ಅಷ್ಟೇ ಕನ್ನಡದಲ್ಲೇ ಭಾಷಣ ಎಲ್ಲ ಅಂದರೆ ಎಷ್ಟು ಮಟ್ಟಿಗೆ ಅಭಿಮಾನ ಇದೆ ಅನ್ನುವಂಥದ್ದನ್ನ ಕೂಡ ತೋರಿಸ್ತಾ ಇದ್ರು. ಇಷ್ಟೇ ಸಾಕು ಅನ್ಸುತ್ತೆ ಜನಕ್ಕೆ ಮಾರು ಹೋಗೋದಕ್ಕೆ, ನಾವು ಆರಾಮಾಗಿ ಪವನ್ ಕಲ್ಯಾಣ್ ಅವ್ರನ್ನ ನಂಬೋದು ಅಂತ ಹೇಳಿ. ಅಫ್ಕೋರ್ಸ್ ನಿಮಗೆ ನೋಡಿ ಲಾಭ ಆಗುತ್ತೆ. ನಿಮಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸರ್ಕಾರ ಮೈತ್ರಿ ಇದ್ದಾಗ ಪವನ್ ಕಲ್ಯಾಣ್ ಅವರು ನಿಮಗೆ ಮೈತ್ರಿ ಮಾಡ್ಕೊಳ್ಳಿ ಇರಲಿ, ಅಥವಾ ಅವ್ರ ಪಾರ್ಟಿ ಕರ್ನಾಟಕದಲ್ಲಿ ಹುಟ್ಟಿರಲಿ, ಬರೀ ಬಂದು ಬಿ ಜೆ ಪಿ ಪರವಾಗಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಪರವಾಗಿ ಮಾತನಾಡಿದರೆ ನಿಮಗೆ ಕೋಲಾರ, ನೀವು ಹೇಳಿದಾಗೆ ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆ, ಅದೇ ಮಧುಗಿರಿ, ಪಾವಗಡ, ಇನ್ನು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಅತ್ತ ಬೀದರು, ಅತ್ತ ಕಲಬುರಗಿ, ಈ ಥರ ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ, ಇಲ್ಲೆಲ್ಲ ಕೂಡ ಅವ್ರ ಇನ್ಫ್ಲುಯೆನ್ಸ್ ಆಗುತ್ತೆ. ಒಂದಷ್ಟು ಎಷ್ಟೋ ಸಮ್ ಪರ್ಸೆಂಟ್ ನಿಮಗೆ ಎಲೆಕ್ಷನ್ ಎಷ್ಟು ಓಟು ಶೇರಿಂಗ್, ಒಂದು 3%, 5%, 6% ಯಾವುದೇ ಸರ್ಕಾರಗಳು ಹೆಚ್ಚು ಸೀಟ್ ತಗೊಳ್ಳೋದು ಮತ್ತು ಅಧಿಕಾರಕ್ಕೆ ಬರಲಿಕ್ಕೆ ಕೂಡ 3-4% ಓಟ್ ಸೇರಿ ಜಾಸ್ತಿ ಆದರೆ ಮಾತ್ರ ಅಧಿಕಾರ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಪವನ್ ಕಲ್ಯಾಣ್ ಪಾರ್ಟಿನಲ್ಲಿ ಜನಸೇನಾವನ್ನು ಕಟ್ಟಿದ್ರು ಕೂಡ ಸಕ್ಸಸ್ ಆಗುತ್ತೆ. ಈ ಗಡಿ ಭಾಗದಲ್ಲಿ ಅವ್ರದ್ದೇ ಆದ ಒಂದು ಅಸ್ತಿತ್ವವನ್ನು ಉಳಿಯುತ್ತೆ. ಮತ್ತೆ ಅವರೇ ಇಲ್ಲಿ ಬಂದು ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಬೇಕು, ಇದೊಂಥರ ಅಭಿಮಾನಕ್ಕಾಗಿ ಪಾರ್ಟಿನ ಬೆಳೆಸೋರು ಇದ್ದಾರೆ. ಆಮೇಲೆ ಥ್ರೆಟ್ ಆಗ್ಬೋದೇನೋ JDSಗೆ, ನೋಡಿ ನೀವು ಅಲ್ಲೇನಾದರೂ ನಮಗೇನಾದರೂ ಕೈ ಕೊಡೋದಕ್ಕೆ ಬಂದರೆ, ಅಥವಾ ಇನ್ನೂ ಏನಾದರೂ ತುಂಬ ಬಾರ್ಗಿಂಗ್ ಮಾಡೋಕ್ಕೆ ಹೋದರೆ, ನೀವಿಲ್ಲ ಅಂದರೂ ಈ ಭಾಗದಲ್ಲಿ ನಮಗೆ ಇವ್ರು ಇದ್ದಾರಪ್ಪ, ಒಂದು ಕೋಲ್ ಆಗ್ಬೋದು ಇವರು ಅಂತ ಹೇಳ್ಬಿಡ್ಬೋದೇನೋ.
ಇಲ್ಲ BJPಗೆ ಹೆಚ್ಚು ಲಾಭ. ಮತ್ತೆ ಅದೇ ಯಾಕಂದ್ರೆ JDSನವ್ರು ಏನಾದರೂ ಬಾರ್ಗಿಂಗ್ ಮಾಡಕ್ಕೆ ಶುರು ಮಾಡಿದ್ರೆ ನಿಮಗೆ ಗೊತ್ತಿರಲಿ, ಬಹುಶಃ ಮುಂದಿನ ಆಂಧ್ರದ ವಿಧಾನಸಭೆ ಚುನಾವಣೆಯಲ್ಲಿ ಇವರು ಏಕಾಂಗಿಯಾಗಿ ಸ್ಪರ್ಧೆ ಮಾಡೋ ಚಾನ್ಸ್ ಇರುತ್ತೆ. ಯಾಕಂದರೆ BJP ಇವ್ರನ್ನ ಪುಷ್ ಮಾಡ್ತಿದ್ದಾರೆ, ಸ್ವತಃ ಪ್ರಧಾನಮಂತ್ರಿಯವೇ ಅವರಿಗೆ ಪುಷ್ ಮಾಡ್ತಿದ್ದಾರೆ. ಮತ್ತು ಜನಸೇನೆ ಬೆಳೆಸಬೇಕು ಅಂತಿದ್ದಾರೆ. ಯಾಕಂದರೆ ಅಲ್ಲಿ BJP ನೇರವಾಗಿ ತಳ ಊರಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಆಗ್ತಕ್ಕಂಥದ್ದು. ಜನಸೇನೆ ಮುಖಾಂತರ BJP ತಳ ಊರಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಮತ್ತು ಅವರ ಇಂಪ್ಲುಯೆನ್ಸು ತೆಲಂಗಾಣದಲ್ಲಿ ತೆಲಂಗಾಣ ಸ್ಟೇಟಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಪವನ್ ಕಲ್ಯಾಣ್ಗೆ BJP ಮುಖ್ಯ ಅಲ್ಲ, BJPಗೆ ಪವನ್ ಕಲ್ಯಾಣ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಪವನ್ ಕಲ್ಯಾಣ್ ಇನ್ಫ್ಲುಯೆನ್ಸ್ ಇರ್ತಕ್ಕಂಥದ್ದು. ಚುನಾವಣೆಯಲ್ಲಿ ಅವ್ರ ಇನ್ಫ್ಲುಯೆನ್ಸಲ್ಲಿ ಒಂದು 2% 3% ವೋಟ್ ಅದು ಏನು ಅವರ ಫ್ಯಾನ್ಸು ಅವ್ರು ಓಟಾಗಿ ಕನ್ವರ್ಟ್ ಆದರೆ ಅದು ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDSಗೆ ಅನುಕೂಲ ಆಗ್ತಕ್ಕಂಥದ್ದು. ಮತ್ತು ಅವರು ಒಬ್ಬ ರಾಜಕಾರಣಿಯಾಗಿ ಈಗ ಅಲ್ಲಿ ಪಳಗಿದ್ದಾರೆ. ಎಲ್ಲ ಒಂದು ಕಡೆ ಪವನ್ ಕಲ್ಯಾಣ್ ಅಧಿಕಾರ ಸಿಕ್ಕ ತಕ್ಷಣ ರ್ಯಾಶ್ ಆಗ್ತಾರೆ, ಅವ್ರದ್ದೊಂಥರ ಡ್ಯಾಶಿಂಗ್ ಕ್ಯಾರೆಕ್ಟ್ರು, ಇದು ಎಲ್ಲ ಒಂದು ಕಡೆ ಹೊಡ್ತಾ ಬೀಳುತ್ತೆ, ಈ ಥರ ಎಲ್ಲ ಇತ್ತು. ಆದರೆ ಅವರು ದಿನೇ ದಿನೇ ಬದಲಾಗ್ತಿದ್ದಾರೆ, ಮಾಗ್ತಾ ಇದ್ದಾರೆ. ದಿನೇ ದಿನೇ ಅವರು ರಾಜಕಾರಣದಲ್ಲೂ ಕೂಡ ಒಂದಷ್ಟು ಬುದ್ಧಿವಂತರಾಗ್ತಿದ್ದಾರೆ. ಅವರ ನಡೆ ನುಡಿಗಳು ಕೂಡ ಬದಲಾಗ್ತಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ಮೇಯ್ನ್ ಆಗಿ ಬರೀ ರಾಜಕಾರಣಿಯಪ್ಪ ನಂದು ಒಂದೇ ನಿಲುವು ಅಷ್ಟರಲ್ಲೇ ಮಾತ್ರ ಸೀಮಿತ ಆಗ್ತಲ್ಲ. ಬರೀ ನಾನು ಮೂವಿಗಳಲ್ಲಿ ಮೆಸೇಜು ಅನ್ನುವಂಥದ್ದು ಮಾತ್ರ ಅಲ್ಲ, ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ, ಹಿಂದುತ್ವ ನನ್ನ ಅಜೆಂಡಾ ಅಂತ ಹೇಳ್ತಾರೆ. ಎಲ್ಲೇ ಏನೇ ಆದರೂ ಕೂಡ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹೋಗ್ತಾರೆ. ಈಗ ಧರ್ಮಸ್ಥಳಕ್ಕೆ ಬಂದರು, ತಿರುಪತಿ ವಿಚಾರ ಉಪವಾಸವನ್ನ ಕೂಡ ಮಾಡಿದ್ರು, ಅಲ್ಲಿ ಹೋಗಿದ್ರು. ಅಂದ್ರೆ ಸ್ಪಷ್ಟ ನಿಲುವುಗಳಿದಾವಲ್ಲ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟ. ಸ್ಪೆಷಲಿ ಸೌತ್ ಇಂಡಿಯಾ ಅಂತ ಬಂದಂಥ ಸಂದರ್ಭದಲ್ಲಿ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಹುದೊಡ್ಡ ಗಟ್ಟಿ ನಿರ್ಧಾರಗಳನ್ನು ಕೈಗೊಂಡ ನಾಯಕರು ತುಂಬ ಕಡಿಮೆ. ಅದೊಂದು ಪ್ಲಸ್ ಪಾಯಿಂಟ್ ಆಗ್ಬೋದೇನೋ ಪವನ್ ಕಲ್ಯಾಣ್ಗೆ ಸೌತ್ ಇಂಡಿಯಾದಲ್ಲೇ ಒಂದು ಹಿಂದೂ ಫೈರ್ ಬ್ರ್ಯಾಂಡ್ ಆಗಲಿಕ್ಕೆ. ಅಫ್ಕೋರ್ಸ್ ನಿಮಗೆ ಅವಕಾಶ ಇದೆ, ಅವರಿಗೆ ಅವಕಾಶ ಇರ್ತಕ್ಕ. ಅವರ ಫ್ಯಾನ್ ಫಾಲೋವರ್ಸ್ ಹೇಳಿದ್ನಲ್ಲ ನಿಮಗೆ, ನಾಟ್ ಓನ್ಲಿ ಕರ್ನಾಟಕ, ತಮಿಳ್ನಾಡಲ್ಲಿ ಅವ್ರ ಫಾಲೋವರ್ಸ್ ಇದ್ದಾರೆ, ಕೇರಳದಲ್ಲಿ ಅವ್ರ ಫಾಲೋವರ್ಸ್ ಇದೆ, ತೆಲಂಗಾಣದ ಅವ್ರು ಆಂಧ್ರ ರಾಜಕಾರಣ ಮಾಡೋದು ಕೂಡ ತೆಲಂಗಾಣದಲ್ಲಿ ಇರ್ತಕ್ಕಂಥದ್ದು. ಮತ್ತು ಅವ್ರನ್ನ ಇಷ್ಟಪಡ್ತಾರೆ, ಅವ್ರ ಕ್ಯಾರೆಕ್ಟ್ರೇ ಇಷ್ಟ. ಕೆಲವರು ಆ ಥರ ಇರೋದೇ ಇಷ್ಟ, ಕೆಲವರು ಗಂಭೀರವಾಗಿ ಬಿಹೇವ್ ಮಾಡೋದೇ ಇಷ್ಟ. ನಿಮಗೆ ಸಿದ್ದರಾಮಯ್ಯ ಹೋಗಿ ಸದಾನಗೌಡ ಥರ ಇರೋಕ್ಕಾಗಲ್ಲ. ಸದಾನಗೌಡ ಆ ಥರ ನಗಾಡ್ಕೊಂಡಿರೋದ್ರೆ ಅದು ಅವ್ರ ಪಾಲಿಟಿಕ್ಸು. ನಿಮಗೆ ಜಗದೀಶ್ ಶೆಟ್ಟರ್ ಆರ್ತ್ರಿ ಬಿಡ್ರಿ ಹೋಗ್ರಿ, ಅದು ಸಾಫ್ಟ್ ಥರ ಇದ್ದರೆ ಮಾತ್ರ. ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯ ಥರ ಗತ್ತಾಗಿದ್ದು ಮಾಡ್ತಿದ್ದಾರೆ, ಏನೋ ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಜಗದೀಶ್ ಶೆಟ್ಟರ್ ಥರ ಏನಾದರೂ ನಗ್ತಾ ಅಂದ ತಕ್ಷಣ ನಂಬಲ್ಲ, ಏನೋ ನಾಟಕ ಮಾಡ್ತಿದ್ದಾರೆ ಅನಿಸುತ್ತೆ. ಹಾಗಾಗಿ ಪವನ್ ಕಲ್ಯಾಣ್ ಅವರ ಇರುವಿಕೆ, ಅವರ ಸ್ಟೈಲು, ಅವರ ಮಾತು, ಅವರ ಕೃತಿ ಎಲ್ಲವೂ ಒಂದೇ ರೀತಿ ಇರೋದ್ರಿಂದ ಇಷ್ಟಪಡ್ತಾರೆ. ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಪಾಲಿಟಿಕ್ಸಲ್ಲಿ ಅವರ ಇನ್ಫ್ಲುಯೆನ್ಸ್ ವರ್ಕೌಟ್ ಆಗ್ಬೋದು. ಮತ್ತು ಕರ್ನಾಟಕದಲ್ಲಿ ಬಹುಶಃ ಇವತ್ತಿನ ಟ್ರೆಂಡ್ ನೋಡ್ತಾ ಇದ್ದರೆ ಜನಸೇನಾ ಪಾರ್ಟಿಯನ್ನು ಕರ್ನಾಟಕಕ್ಕೆ ಕೂಡ ವಿಸ್ತರಣೆ ಮಾಡೋ ಸಾಧ್ಯತೆ ಬಹುತೇಕ ಹೆಚ್ಚಿರ್ತಕ್ಕಂಥ. ಒಂದು ಕೊನೆಯದಾಗಿ ನಾನು ಮಾತಾಡೋದಾದರೆ ಅಂದರೆ ಆಂಧ್ರ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ತಮಿಳ್ನಾಡು ಪೊಲಿಟಿಕ್ಸ್ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಮೇಯ್ನ್ಲಿ ಅಲ್ಲೆಲ್ಲ ಹೀರೋಯಿಸಮ್ ಮೇಲೆ ನಡೀತಾ ಇತ್ತು, ಆಮೇಲೆ ಸಿನಿಮಾ ನಟರು ಅನ್ನುವಂಥದ್ರ ಮೇಲೆ ನಡೀತಾ ಇತ್ತು. ಅದನ್ನೆಲ್ಲೋ ಒಂದು ಕಡೆ ಬೇರೆ ರೀತಿಯ ಹಾದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಪವನ್ ಕಲ್ಯಾಣ್. ಅಂದರೆ ಹಿಂದುತ್ವದ ವಿಚಾರ ನಾನು ಹೇಳ್ತಾ ಇರೋದು. ಬಿಕಾಸ್ ಅಲ್ಲಿನ ಜನ ಹೀರೋ ಅಂತ ಬಂದಂಥ ಸಂದರ್ಭದಲ್ಲಿ ಓಟ್ ಹಾಕ್ತಾರಿಲ್ಲ ಅಂತಲ್ಲ, ಬಟ್ ಹಿಂದುತ್ವವನ್ನು ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೆ. ತಮಿಳ್ನಾಡಲ್ಲೂ ಒಪ್ಕೊಳ್ಳೋದು ಕಷ್ಟ, ಆಂಧ್ರದಲ್ಲೂ ಒಪ್ಕೊಳ್ಳೋದು ಕಷ್ಟ, ಆ ಪ್ರಯೋಗಗಳು ತುಂಬ ಕಷ್ಟ. ಬಿಕಾಸ್ ಅಲ್ಲೂ ಕೂಡ ಮುಸ್ಲಿಮ್ಸ್ ವೋಟರ್ಸ್ ಜಾಸ್ತಿ ಇದ್ದಾರೆ. TDP ಎಷ್ಟು ಮಟ್ಟಿಗೆ ಮುಸ್ಲಿಂ ವೋಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಒಂದು ದೃಢವಾದಂಥ ನಿರ್ಧಾರ ಕೈಗೊಂಡಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ವಿರೋಧ ಮಾಡಿರುವಂಥದ್ದು ನೋಡ್ತಾ ಇದ್ವಿ. ಬಟ್ ಇದು ಯಾವುದು ಕೂಡ ಪವನ್ ಕಲ್ಯಾಣಲ್ಲಿ ಕಾಣಿಸ್ತಾ ಇಲ್ಲ. ಹಿಂದುತ್ವದ್ದೇ ಮೇಜರ್ ಆಗಿ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಪ್ಲಸ್ ಆಗುತ್ತಾ? ಎಸ್, ಅಫ್ಕೋರ್ಸ್ ನಿಮ್ಗೆ ಪವನ್ ಕಲ್ಯಾಣ್ ಅಲ್ಲೊಂದು ಬುದ್ಧಿವಂತಿಕೆಯನ್ನು ಮಾಡ್ತಾರೆ ಅವರು. ಹೌದು, ನಾನು ಹಿಂದೂ ಸನಾತನಿ ಅಂತ ಹಿಂದೂಗಳ ಬಗ್ಗೆ ಮಾತನಾಡ್ತಾರೆ. ಆದರೆ ಹಾಗಂತ ನೀವು ಮುಸ್ಲಿಮ್ಸ್ನ ಎಗನೆಸ್ಟ್ ಮಾತಾಡ್ತಿಲ್ಲ, ಮುಸ್ಲಿಮ್ಸ್ಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಿಲ್ಲ. ಮತ್ತು ಅವರ ಫಾಲೋವರ್ಸು ಮುಸ್ಲಿಮ್ಸು ಇದ್ದಾರೆ, ಆಯ್ತು. ಹಾಗಂತ ಮುಸ್ಲಿಮ್ಸಿಗೆ ನಾನು ಹಿಂದೂ, ಅವರು ಮುಸ್ಲಿಂ, ಅವ್ರು ಕ್ರಿಶ್ಚಿಯನ್, ಅವ್ರವ್ರ ಭಾಷೆ ಅವ್ರವ್ರ ಧರ್ಮ ಅವರಿಗೆ ಶ್ರೇಷ್ಠ ಅನ್ನೋದು ಅವ್ರು ಹೇಳ್ತಾರೆ. ಹಾಗಂತ ಆಯಾ ಧರ್ಮನ ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ತೇಜೋವಧೆ ಮಾಡ್ತಕ್ಕಂಥದ್ದು. ಹೌದೌದು, ಅವರೇ ಕ್ರಿಶ್ಚಿಯನ್ ಮದುವೆ ಆಗಿದ್ದಾರೆ, ಅವರೇ ಈಗ ಆಯ್ತು, ಅವರೇ ಕ್ರಿಶ್ಚಿಯನ್ ಮದುವೆ ಆಗಿದ್ದಾರೆ. ಹಾಗಾಗಿ ಅವರು ನಿಮಗೆ ಮುಸ್ಲಿಂ ವಿರುದ್ಧ ಇಲ್ಲ, ಅವರು ಹಿಂದೂ ಪರವಾಗಿದ್ದಾರೆ. ನನ್ನ ಧರ್ಮ ಹಾಗಂತ ನೀವು ಅವರು ಇನ್ನೊಂದು ಧರ್ಮದ ವಿರುದ್ಧ ಇಲ್ಲ. ನಿಮ್ಮ ಧರ್ಮ ನಿಮಗೆ, ನಮ್ಮ ಧರ್ಮ ನಿಮಗೆ, ನಿಮ್ಮ ಧರ್ಮಕ್ಕೆ ನೀವು ಗೌರವ ಕೊಡಿ, ನಮ್ಮ ಧರ್ಮಕ್ಕೆ ನಾವು ಗೌರವ ಕೊಡ್ತೀವಿ. ಹಾಗಂತ ನಿಮ್ಮ ಧರ್ಮಕ್ಕೆ ನೀವು ಗೌರವ ಕೊಡ್ತೀವಿ ಅಂತೇಳಿ ನಮ್ಮ ಧರ್ಮದ ವಿರುದ್ಧ ನೀವು ಎತ್ಕಟ್ಬೇಡಿ, ನಮ್ಮ ಧರ್ಮದ ವಿರುದ್ಧ ನಿಲ್ಲಬೇಡಿ, ನಮ್ಮ ಧರ್ಮದ ವಿರುದ್ಧ ಕೆಲಸ ಮಾಡಬೇಡಿ ಅಂತ ಅವ್ರು ಹೇಳ್ತಕ್ಕಂಥದ್ದು. ಹಾಗಾಗಿ ಅವರ ಫ್ಯಾನ್ಸು ಮುಸ್ಲಿಮ್ಸ್ ಇದ್ದಾರೆ, ಆ ಫ್ಯಾನ್ಸ್ಗಳು ಅದನ್ನು ಇಷ್ಟಪಡ್ತಾರೆ, ಆಯಿತಾ. ಮತ್ತು ನಿಮಗೆ ನಾನು ಹೇಳಲ್ಲ, ಆಂಧ್ರದಲ್ಲಿ ನಿಮಗೆ ಅಲ್ಲಿ ಜಾಸ್ತಿ ಹಿಂದೂ ಮುಸ್ಲಿಂ ಅನ್ನೋಕ್ಕಿಂತಲೂ ಫ್ಯಾನ್ಸ್ ಫಾಲೋ ಇರತಕ್ಕಂಥದ್ದು, ಅದು ಕೂಡ ಅವರಿಗೆ ವರ್ಕೌಟ್ ಆಗ್ತದೆ. ಬಹುಶಃ ಆಂಧ್ರ ರಾಜಕಾರಣದ ಓಡುವ ಕುದುರೆ, ಸದ್ಯದ ಓಡುವ ಕುದುರೆ ಪವನ್ ಕಲ್ಯಾಣ್. ಹಾಗಾಗಿ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಮುಂದೊಂದು ದಿನ ಜನಸೇನಾ
ಅನ್ನೋದು TDP ಥರ ದೊಡ್ಡ ಮಟ್ಟಕ್ಕೂ ಬೆಳಿಬೋದು. ಅವ್ರು ಯಾವ ರೀತಿ ಅದನ್ನು ಉಳಿಸಿ ಬೆಳೆಸಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದು ಅವ್ರ ಮೇಲೆ ಬಿಟ್ಟಿರ್ತಕ್ಕಂಥ. ಯಾಕಂದರೆ ನಾನು ಹೇಳಿದೆ, ಪ್ರಜಾರಾಜ್ಯಂ ಪಾರ್ಟಿ 294 ಸೀಟಲ್ಲಿ 18 ಸ್ಥಾನಗಳನ್ನ ಗೆಲ್ತು, ಚಿರಂಜೀವಿ ಗೆದ್ದು ಅವ್ರ ಪಾರ್ಟಿ ಲಾಸ್ಟಿಗೆ ಕಾಂಗ್ರೆಸ್ ಜೊತೆ ವಿಲೀನ ಮಾಡಿಬಿಟ್ರು. ವಿಲೀನ ಮಾಡಿ ಅವರು ಸೆಂಟ್ರಲ್ ಪ್ರವಾಸೋದ್ಯಮ ಸಚಿವರಾದ್ರೆ ಅಲ್ಲಿಗೆ ಅವರು ರಾಜಕಾರಣನೇ ಮುಗಿದೋಯ್ತು. ಒಂದು ಸರಿ ಸೆಂಟ್ರಲ್ ಮಿನಿಸ್ಟರ್ ಆದರೆ ರಾಜಕಾರಣ ಮುಗಿದೋಯ್ತು. ಆ ಅವಕಾಶ ಅವ್ರ ಅಣ್ಣಂಗಿತ್ತು. ಅಣ್ಣನಿಂದ ತಮ್ಮ ಸ್ಟಾರ್ಟ್ ಮಾಡಿದ್ದಾರೆ. ಅಣ್ಣನೂ ಕೂಡ ಬೆಂಬಲ ನಿಂತಾರೆ. ತಮ್ಮ ರಾಜಕಾರಣದಲ್ಲಿ ಯಾವ ರೀತಿ ಬದ್ಧತೆ ಇರುತ್ತೆ, ಜನರು ಯಾವ ರೀತಿ ಪ್ರೀತಿ ಮಾಡ್ತಾರೆ, ಜನರ ಕೆಲಸಗಳನ್ನ ಯಾವ ರೀತಿ ಮಾಡ್ತಾರೆ, ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಮೇನ್ಲಿ ಒಂದು ರೆಕಾರ್ಡ್ ಕೂಡ ಇರುವಂಥದ್ದು ಈ 2024 ಎಲೆಕ್ಷನ್ ಸಂದರ್ಭದಲ್ಲಿ ಜನಸೇನಾ ಪಾರ್ಟಿದು, ಪವನ್ ಕಲ್ಯಾಣ್ ಅವರ ನೇತೃತ್ವದ ಪಾರ್ಟಿದು 100% ಸ್ಟ್ರೈಕ್ ರೇಟ್ ಇದ್ದಿದ್ದು. 21 ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದ್ರು. ಆಂಧ್ರ ಪ್ರದೇಶದಲ್ಲಿ 21ಕ್ಕೆ 21 ಸ್ಥಾನವನ್ನ ಕೂಡ ಗೆದ್ರು. ಆಮೇಲೆ ಸಂಸದ ಅಂದ್ರೆ ಲೋಕಸಭೆ ಎಲೆಕ್ಷನ್ ಅಲ್ಲೂ ಕೂಡ ಅಷ್ಟೇ 2 ಸೀಟನ್ನ 2ಕ್ಕೆ 2 ಗೆದ್ರು. 100% ಸ್ಟ್ರೈಕ್ ರೇಟ್ ಇದ್ದಂತ ಹಿನ್ನೆಲೆಯಲ್ಲಿ ಅದು ಕೂಡ ಒಂದು ರೆಕಾರ್ಡ್ ಆಯ್ತು. ಮತ್ತೊಂದು ಸಬ್ಜೆಕ್ಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಪಟೇಲ್ ಹೇಳ್ತಾ ಇದ್ರು ತುಂಬಾ ಆಳ ಅಗಲವಾಗಿ ಪವನ್ ಕಲ್ಯಾಣ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳಿದ್ರು. ಎಷ್ಟು ಮಟ್ಟಿಗೆ ಬೇರೂರುತ್ತೆ ಮತ್ತೆ ಯಾವ ರೀತಿಯಾಗಿ ಅವರನ್ನ ಯೂಸ್ ಮಾಡ್ಕೊಳ್ತಾರೆ ಕರ್ನಾಟಕ ಪೊಲಿಟಿಕ್ಸ್ ನಲ್ಲಿ ನಿಜಕ್ಕೂ ಬಿಜೆಪಿ ಅವರು ಅನ್ನುವಂಥದ್ದನ್ನ ಕಾದ್ ನೋಡೋಣ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ನೀವು ಅಷ್ಟೇ ಒಳ್ಳೆ ವಿವರವಾಗಿ ಬಹಳಷ್ಟು ತಿಳ್ಕೊಂಡಿದ್ದೀರಾ. ಫೈನ್, ಗುಡ್. ಥ್ಯಾಂಕ್ ಯು, ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.